ಹಾಯ್, ಅಮ್ಮೀಸ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಆಲೂಗಡ್ಡೆದು ಸ್ಪೆಷಲ್ ಪಲ್ಯ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕೋಣ. ಸಾಸಿವೆ, ಇದು ತುಂಬಾ ಈಸಿ ಇದೆ. ಆಲೂಗಡ್ಡೆಯನ್ನ ಬೇಯಿಸಿ ಇಟ್ರೆ ನಾವು ಆಮೇಲೆ ಬೇಗನೆ ಆಗುತ್ತೆ ಇದು. ಈಗ ಇದಕ್ಕೆ ಕರಿಬೇವು ಹಾಕೋಣ. ಅದೇ ದೋಸೆ 2 ಹಸಿಮೆಣಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಉದ್ದಕ್ಕೆ ಸೀಳಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸೋಣ. ಆಮೇಲೆ ಬೆಳ್ಳುಳ್ಳಿನ ಅಲ್ಲಿ ಕ್ರಶ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಸೇರಿಸೋಣ. ಸ್ವಲ್ಪ ಬಾಡ್ಲಿ, ಇದನ್ನು ಸ್ವಲ್ಪ ಬಾಡಿಸಿ ಇದಕ್ಕೆ 1 ಈರುಳ್ಳಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬೆಳ್ಳುಳ್ಳಿ 4 ಎಸಳು ಹಾಕಿದ್ದೀನಿ ನಾನು. ಸ್ವಲ್ಪ ಹುರಿಬೇಕು ಇದನ್ನ ಅಷ್ಟೇ. ಬ್ರೌನ್ ಕಲರ್ ಆಗ್ಬೇಕು ಅಂತಿಲ್ಲ, ಇದು ಹಸಿ ವಾಸನೆ ಹೋದ್ರೆ ಸಾಕಿದ್ರದು. ಸಾಕು, ಇದಿಷ್ಟಾದ್ರೆ ಈಗ ಆಲೂಗಡ್ಡೆನ ಬೇಯಿಸಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಬಾಡಿಸ್ಬೇಕಿದ್ರಲ್ಲಿ ಅಷ್ಟೇ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಈಗ ಇದಕ್ಕೆ ನಾವು ಮಸಾಲ ಸೇರಿಸೋಣ. ನಾನು 2 ಚಮಚೆ ಕಾಳುಮೆಣಸು, 1 ಚಮಚೆ ಜೀರಿಗೆ, ಇದನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಇದಕ್ಕೆ ಸೇರಿಸೋಣ. ಹೇಗೂ ಆಲೂಗಡ್ಡೆ ಎಲ್ಲ ಬೆಂದಿದೆ ಅಲ್ವಾ, ಇದು ಸ್ವಲ್ಪ ಹೊಂದ್ಕೊಂಡ್ರೆ ಆಯ್ತು. ಈಗ ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣು ರಸ ಸೇರಿಸೋಣ. ಆಮೇಲೆ ಕೊತ್ತಂಬರಿ ಸೊಪ್ಪು. ಗ್ಯಾಸ್ ಆಫ್ ಮಾಡೋಣ. ಇದಾಗಿದೆ. ಈಗ ಬೌಲಿಗೆ ಹಾಕೋಣ ಇದನ್ನ. ಸ್ಪೆಷಲ್ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ. ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನು ಒಳ್ಳೆ ಒಳ್ಳೆ ಫುಡ್ ಜೊತೆ ನಾನು ಬರ್ತೀನಿ. ನಮಸ್ಕಾರ.